Yes, sir. Welcome back to another video. Welcome back to Bhavya Kinodhar ಚಾನಲ್. ಎಸ್, ಇವತ್ತು ಗುರುವಾರ. ಇವತ್ತು ನಾನು ಟಿಫನ್ಗೆ ಶಾವಿಗೆ ಉಪ್ಮಾ ಮಾಡ್ತಾ ಇದ್ದೀನಿ. ಅಂದರೆ ಶಾವಿಗೆ ಬಾದಲ್ಲಿ ಖಾರ ಶಾವಿಗೆ ಇರುತ್ತೆ. ಸೊ ಅದಕ್ಕೆ ಟೊಮೆಟೊ ಮತ್ತು ಕೊಬ್ಬರಿ, ಹಸಿ ಕೊಬ್ಬರಿ ಹೊಡ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು. ಸೊ ಅಲ್ಲಿ ಏನಾಗ್ತಾ ಇದೆ ನೋಡೋಣ ಬನ್ನಿ. ಎಸ್, ಅಡುಗೆ ಬೇಗ ಆಗಬೇಕು ಅಂತಂದರೆ ಒಂದು ಕಡೆ ಹೆಚ್ಕೋತಾ ಇರಬೇಕು, ಒಂದು ಕಡೆ ಪ್ರಿಪೇರ್ ಮಾಡ್ತಾ ಇರಬೇಕು, ಸೊ ದಟ್ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದರೊಳಗಡೆ ಫಸ್ಟು ಎಣ್ಣೆ, ಒಂಚೂರು ತುಪ್ಪ, ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಸೊಪ್ಪು, ಈರುಳ್ಳಿ ಮತ್ತು ಹಸಿ ಅಲಸಂದೆ ಕಾಳು ಒಂದು ಹಿಡಿ ಸಿಕ್ಕಿತ್ತು. ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಟೊಮೆಟೊ ಸೇರಿಸ್ತೀನಿ. ಸೊ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಶಾವಿಗೆ ಇದ್ರೊಳಗೆ ಸೇರಿಸ್ಕೊಂಡ್ಬಿಡ್ತಾರೆ. ಆಲ್ರೆಡಿ ನೋಡ್ತಾ ಇರ್ಬೋದು, ಕೆಂಪಕ್ಕೆ ಶಾವಿಗೆನ ಈ ರೀತಿ ಹುರ್ಕೊಂಡು ಇಟ್ಕೋಬೇಕು ಮೊದಲೇ. ಈ ಉಪ್ಮಾ ಮಾಡೋದಕ್ಕೆ ರವೆ ಯಾವ ರೀತಿ ಹುರ್ಕೊಂತೀವೋ ಆ ರೀತಿ, ಬಟ್ ಶಾವಿಗೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರ್ಕೋಬೇಕಾಗುತ್ತೆ. ಜೊತೆಗೆ ಈ ಕಡೆ ಬಿಸಿ ನೀರು ಕಾಯಕ್ಕಿಟ್ಟಿದ್ದೀನಿ, ಸೊ ದಟ್ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಬಿಸಿ ನೀರು ಕಾಯ್ತಾ ಇದೆ, ಈ ಕಡೆ ಗೊಜ್ಜು ರೆಡಿ ಆಗ್ತಾ ಇದೆ. ಸೊ ಎರಡೂ ಸೇರಿ ಬೇಗ ಅರ್ಧ ಗಂಟೆಯಲ್ಲಿ ನಿಮಗೆ ಶಾವಿಗೆ ಉಪ್ಮಾ ರೆಡಿ ಆಗುತ್ತೆ. ಎಸ್, ಈ ಥರ ತೆಂಗಿನಕಾಯಿ ಒಡೆದಾಗ ನೀಟಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡಿಟ್ಕೊಂಡ್ರೆ 2-3 ಟೈಮ್ ಆರಾಮಾಗುತ್ತೆ. ಪ್ರತಿ ಸತಿನೂ ಕಾಯಿ ಉಳ್ಕೋಬೇಕು ಅನ್ನಿಸ್ತಿರೋದಿಲ್ಲ. ಸೊ ನಾನು 2 ಸರಿ ಮುಗಿಸ್ತೀನಿ. ಸ್ವಲ್ಪ ಕಮ್ಮಿ ಕಾಯಿ ಬಳಸೋರು 1 ವಾರ ಪೂರ್ತಿ ಇಟ್ಕೋಬೋದು. ತುರಿಯೋದೆಲ್ಲ ಕಷ್ಟ, ಈ ಥರ ಕಟ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸಿ ಮಾಡಿ ಇಟ್ಕೋಬೋದು. ಪುಡಿ ಏನಕ್ಕೆ ಬೇಕಾದ್ರೂ ಬಳಸ್ಕೋಬೋದು. ನಾನು ಪ್ರತಿಯೊಂದು ಡಿಶಲ್ಲೂ ಹಸಿ ತೆಂಗಿನ ತುರಿ ಬಳಸ್ತೀನಿ. ಸೊ ನಮ್ಮ ಮನೆಯಲ್ಲಿ ಬೆಳಿತೀವಿ, ಹಾಗಾಗಿ ಈಗಷ್ಟೇ ಕಿರೆ ನೋಡ್ಕೊಬಂದು ಎಷ್ಟು ನೀಟಾಗಿದೆ ನೋಡ್ಬೋದು. ಚೆನ್ನಾಗಿದೆ ಕಾಯಿ. ಎಷ್ಟು ನೋಡ್ತಾ ಇದ್ದೀರಲ್ಲ, ಟೊಮೆಟೊ ಎಲ್ಲ ಹಾಕಿದ್ದಾದಮೇಲೆ ಕೊನೆಯಲ್ಲಿ ನಾನು ಗ್ರೈಂಡ್ ಮಾಡ್ಕೊಂಡಂಥ ಹಸಿ ತೆಂಗಿನ ತುರಿ ಸೇರಿಸಿದ್ದೀನಿ. ಸೊ ಇಷ್ಟೆಲ್ಲ ಆದಮೇಲೆ ಈಗ ನಾವು ಶಾವಿಗೆ ಏನು ಇಟ್ಟಿರ್ತೀವಿ ಅದನ್ನು ಇದರೊಳಗೆ ಸೇರಿಸ್ಕೊಬೇಕು. ಆಲ್ರೆಡಿ ನೀರು ಕುದೀತಾ ಇದೆ, ಆಫ್ ಮಾಡಿಬಿಡೋಣ. ನಾನು ಈ ಕುದಿಯೋ ನೀರು ಹಾಕೋದ್ರಿಂದ ಬೇಗ ಆಗುತ್ತೆ, ಅದಕ್ಕೆ ಕುದಿಯೋಕ್ಕೆ ಇಕ್ಕಿದ್ದೆ. ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಟ್ಟು ನೀರು ಹಾಕಿದ್ರೆ ರೆಡಿ ಆಗುತ್ತೆ. ಸೊ ಫೈನಲಿ ನೋಡ್ತಾ ಇರ್ಬೋದು, ಬಿಸಿ ಬಿಸಿ ಉಪ್ಮಾ, ಶಾವಿಗೆ ಉಪ್ಮಾ ರೆಡಿ ಆಗಿದೆ. ಇಷ್ಟೇ, ಒಂದು ಅರ್ಧ ಗಂಟೆಗೆಲ್ಲ ಉಪ್ಮಾ ರೆಡಿ ಆಗುತ್ತೆ, ಆರಾಮಾಗಿ ತಿನ್ಬೋದು. ಸ್ನೇಹಿತರೆ, ಇವತ್ತು ತೋರಿಸಿದ್ದೀನಿ ನಾನು ಶಾವಿಗೆ ಉಪ್ಮಾ, ತುಂಬ ಚೆನ್ನಾಗಿ ಬಂದಿದೆ. ಸೊ ಇವತ್ತು ಕಾಲೇಜ್ ಇರೋದ್ರಿಂದ ರೆಡಿಯಾಗಿ ನಾನು ಟಿಫನ್ ಮಾಡ್ತಾ ಇದ್ದೀನಿ, ಕಾಲೇಜ್ಗೆ ಹೋಗಬೇಕು. ಪೂರ್ವಿ ಸ್ಕೂಲ್ಗೆ ಹೋಗೋಳ, ಯಶು ಇನ್ನೂ ಹೋಗಿಲ್ಲ. ಅವ್ರಿಗೆ ಇವತ್ತೇನೋ ಪ್ರೋಗ್ರಾಮ್ ಇದೆ, ಹಾಗಾಗಿ 10 ಗಂಟೆಗೆ ಸ್ಕೂಲ್ಗೆ ಹೋಗ್ತಾನೆ. ಸೊ ಇವತ್ತು ಅವನದು ಇದು ಡ್ರೆಸ್ಸು, ಪ್ರೋಗ್ರಾಮ್ಗಿರುವಂಥ ಡ್ರೆಸ್ಸು. ಈ ಕಾಸ್ಟ್ಯೂಮು ಕಲ್ಸೋಕ್ಕೆಲ್ಲ 750 ರೂಪೀಸ್ ತೊಗೊಂಡವ್ರೆ. ಸೊ ಇದು ಜಿಬ್ಬಾ, ಇದು ಪೈಜಾಮಾ ಡ್ರೆಸ್ಸು. ಸೊ ಎಲ್ಲರಿಗೂ ಒಂದೇ ಥರ ಅವರೇ ಕೊಟ್ಬಿಟ್ಟವ್ರು. ಇದು ಸೊಂಟಕ್ಕೆ ಕಟ್ಕೊಳ್ಳುವಂಥ ಒಂದು ಪಟ್ಟಿ. 9 ಗಂಟೆಗೆ ರೆಡಿಯಾಗಿ ಕೂತವನೆ, ಬಟ್ 10 ಗಂಟೆಗೆ ಅವ್ರಿಗೆ ಸ್ಕೂಲ್ ಇರೋದು, ಹಾಗಾಗಿ ಸ್ಪೋರ್ಟ್ಸ್ ಏನೋ ನಡೀತಾ ಇದೆ. ಅದಕ್ಕೆ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ, ಡ್ಯಾನ್ಸ್ಗೆ ಸಾಧ್ಯ ಆದರೆ ಹೋದರೆ ಅದು ವೀಡಿಯೋ ಮಾಡ್ಕೊತೀನಿ. ನಾನಿವಾಗ ಟಿಫನ್ ಎಲ್ಲ ತಿಂದಾದ್ಮೇಲೆ ಕಾಲೇಜ್ಗೆ ಹೋಗ್ತೀನಿ. ಎಸ್, ಇವತ್ತಿನ ಅಪ್ಡೇಟ್ಸ್ ಇನ್ನೂ ಆದರೆ ವಿಡಿಯೋ ಮಾಡ್ಕೊತೀನಿ ನಾನು.
ಎಸ್, ಇದು ಗುರುವಾರ 27ನೇ ಜುಂಚಾದ್ರಿ ಕ್ರೀಡೋತ್ಸವ 2024 BGS ಕಡೆಯಿಂದ ನಡೀತಿರುವಂಥ ಒಂದು ಕ್ರೀಡಾ ಈವೆಂಟ್ ಇದು SSCIT ಕಾಲೇಜ್ ಹತ್ರ ಆರ್ಗನೈಸ್ ಮಾಡಿರುವಂಥದ್ದು. ಸೊ ಇಲ್ಲಿ ಗುರುವಾರ ಸಂಜೆ ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಯಶು ಪಾಲ್ಗೊಂಡಿದ್ದ. ಹಾಗಾಗಿ ಅವನು ಮೊದಲೇ ಹೋಗಿದ್ದ, ಅವನನ್ನು ಕರ್ಕೊಬರ್ಬೇಕು ಅಂತೇಳ್ಬಿಟ್ಟು ಸಂಜೆ ಒಂದು 7:30 ನಾವು ಹೋದ್ವಿ. ಸಖತ್ತಾಗಿ ಅಲಂಕಾರ ಮಾಡಿದ್ರು ಮಾತ್ರ. ನೋಡ್ತಿರ್ಬೋದು ದಾರಿಯಲ್ಲಿ ಹೋಗ್ತಾ ಎಷ್ಟು ಚೆನ್ನಾಗಿ ಲೈಟಿಂಗ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇಡೀ ಕರ್ನಾಟಕದ BGS ಎಲ್ಲ ಶಾಲೆಗಳು ಇಲ್ಲಿ ಸೇರಿರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಒಂದು ಮನರಂಜನೆ ಕೊಡೋದಕ್ಕೋಸ್ಕರ ಸಂಜೆ 6ರಿಂದ 8:30ವರೆಗೂ ಈ ರೀತಿ ಒಂದು ಪ್ರೋಗ್ರಾಮ್ ನಡೀತಿರುವಂಥದ್ದು. ಇದು BGSನ SSCIT ಕಾಲೇಜ್ನ ಆಡಿಟೋರಿಯಮಲ್ಲಿ ನಡೀತಿರುವಂಥದ್ದು. ಇಲ್ಲಿ ನೋಡ್ತಾ ಇದ್ದೀರಾ ಯಶು ಈ ಕಡೆ ನಿಂತಿದ್ದಾನಲ್ವ, ಇಲ್ಲಿ ದೇವ್ರನ್ನ ಎತ್ಕೊಂಡು ಡ್ಯಾನ್ಸ್ ಮಾಡ್ತಿರೋವಂಥದ್ದು. ಈ ಒಂದು ಡ್ಯಾನ್ಸಲ್ಲಿ ಇವನು ಪಾರ್ಟಿಸಿಪೇಟ್ ಮಾಡಿದ್ದ. ಇದು ಕೊನೆ ಡ್ಯಾನ್ಸ್ ಆಗಿತ್ತು. ಎಸ್, ಮೈಸೂರು ಒಡೆಯರು ಅವ್ರದ್ದು ಒಂದು ಡ್ಯಾನ್ಸ್ ಕ್ರಿಯೇಟ್ ಆಗಿತ್ತು ಇಲ್ಲಿ. ಬಟ್ ಡ್ಯಾನ್ಸ್ದು ನಾನು ಸಾಂಗ್ ಎಲ್ಲ ಹಾಕ್ಲಿಕ್ಕೆ ಬರೋದಿಲ್ಲ, ಹಾಗಾಗಿ ಡ್ಯಾನ್ಸ್ದು ಸಾಂಗ್ ಕಂಪ್ಲೀಟಾಗಿ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಮೈಸೂರು ಒಡೆಯರು ಎಷ್ಟು ಚೆನ್ನಾಗಿ ನಮ್ಮನ್ನು ನೋಡಿಕೊಂಡ್ರು ಅಂತೇಳಿ ಬಿಂಬಿಸುವಂಥ ಒಂದು ಒಳ್ಳೆಯ ಸಾಂಗ್ಗೆ ಹೆಜ್ಜೆ ಹಾಕಿದ್ದು ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮೂಡಿ ಬಂತು. ಜೊತೆಗೆ ಇಲ್ಲಿ ಮಕ್ಕಳು ಇಡೀ ದಿನ, ಅಂದರೆ ಗುರುವಾರ ಸ್ಟಾರ್ಟ್ ಆಯಿತು ಏನು ಸ್ಪೋರ್ಟ್ಸು, ಇಡೀ ದಿನ ಸ್ಪೋರ್ಟ್ಸ್ ಆಡಿ ಸುಸ್ತಾಗಿರ್ತಾರೆ. ಸಂಜೆ ಒಂದು 2 ಅವರ್ ಅವರಿಗೆ ಮನರಂಜನೆ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಈ ರೀತಿ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿರುವಂಥದ್ದು. ಸೊ ಎಲ್ಲ ಮಕ್ಕಳೇ ತುಂಬಿಕೊಂಡಿದ್ರು. ಎಲ್ಲರೂ ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸ್ ಆಡಲಿಕ್ಕೆ ಅಂತ ಬಂದಿದ್ದವರು. ಇವ್ರಿಗೆಲ್ಲರಿಗೂ ಇಲ್ಲಿ ರೂಮಿನ ವ್ಯವಸ್ಥೆ ಆಗಿತ್ತು, ಜೊತೆಗೆ ಊಟದ ವ್ಯವಸ್ಥೆ ಕೂಡ ಆಗಿತ್ತು. ಇದರೆಲ್ಲದರ ಜೊತೆಗೆ ಸಂಜೆ ಅವ್ರಿಗೊಂಥರ ಮನರಂಜನೆ ಕೂಡ ಆರ್ಗನೈಸ್ ಆಗಿತ್ತು. ಇದು ಕೂಡ ಅಷ್ಟೇ, ಏನೆಲ್ಲ BGS ಶಾಲೆಗಳಿರ್ತವೆ ಎಲ್ಲ ಶಾಲೆಗಳಿಂದ ಒಂದೊಂದು ಡ್ಯಾನ್ಸ್ ಪ್ರೋಗ್ರಾಮ್ ಕೊಡೋದಿತ್ತು. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಪುಟಾಣಿಗಳು ಕುಣಿತಾ ಇದ್ದಾರೆ. ಇವರು ಆ್ಯಕ್ಚುಲಿ ಬಾಗೇಪಲ್ಲಿ BGSಯಿಂದ ಬಂದಿದ್ದಂಥವ್ರಾಗಿದ್ದರು. ಇವರು ಒಂದು ತೆಲುಗು ಸಾಂಗ್ಗೆ ಸಖತ್ತಾಗಿ ಸ್ಟೆಪ್ ಆಗ್ತಿದ್ರು. ಜೊತೆಗೆ ಛತ್ರಿ ಇಟ್ಕೊಂಡು ಆಡ್ತಾ ಇದ್ದಿದ್ದು ಇನ್ನಷ್ಟು ಚೆನ್ನಾಗಿತ್ತು. ನಾವು ಹೋಗೋದ್ರೊಳಗಡೆ 8 ಗಂಟೆ ಆಗಿಬಿಟ್ಟಿದ್ರಿಂದ ಸಾಕಷ್ಟು ಎಲ್ಲ ಮುಗಿದಿತ್ತು. ಕೊನೆಯಲ್ಲಿ ಅಗಲಗುರ್ಕಿ BGS ಅಂದರೆ ಯಶು ಅವ್ರ ಡ್ಯಾನ್ಸ್ ಇತ್ತು, ಅವ್ರದ್ದು ಡ್ಯಾನ್ಸ್ ನೋಡ್ಲಿಕ್ಕೆ ಸಿಕ್ತು. ಇಲ್ಲಿ ಮಕ್ಕಳು ಕುಣಿತಾ ಇದ್ದರೆ ಈ ಕಡೆ ಸ್ಪೋರ್ಟ್ಸ್ ಸ್ಟೂಡೆಂಟ್ಸು ಅದಕ್ಕೆ ಹೆಜ್ಜೆ ಹಾಕ್ತಾ ಫುಲ್ ಖುಷಿ ತೊಗೊತಾ ಇದ್ರು. ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂತಂದರೆ ಮಕ್ಕಳಿಗೆ ಫೇವ್ರೆಟ್ ಅಂತಲೇ ಅನಿಸುತ್ತೆ. ಇದು ಅದರ ನೆಕ್ಸ್ಟ್ ಡೇ ಅಂದರೆ ಶುಕ್ರವಾರ ಮಾರ್ಚಿಂಗ್ ಇತ್ತು. 8 ಗಂಟೆ, ಅರ್ಲಿ ಮಾರ್ನಿಂಗ್ 8 ಗಂಟೆಗೆ ಮಾರ್ಚಿಂಗ್ ಅಂತೆ. ಸೊ ದಟ್ ಪೂರ್ವಿ 6 ಗಂಟೆಗೆ ಸ್ಕೂಲ್ ಹತ್ರ ಬರೋಕ್ಕೆ ಹೇಳಿದರು. ನೋಡ್ತಾ ಇದ್ದೀರಾ, ರೆಡಿ ಆಗಿದ ತಕ್ಷಣ ಒಂದೆರಡು ಫೋಟೋಸ್ ತೊಗೊಂಡ್ವಿ. ಅವಳದು ಚೆನ್ನಾಗಿತ್ತು ಕಾಸ್ಟ್ಯೂಮ್ ಅಂತ ಹೇಳ್ಬಿಟ್ಟು. ಮಾರ್ಚಿಂಗ್ ಅಂತಲೇ ಈ ಒಂದು ಡ್ರೆಸ್ ರೆಡಿ ಮಾಡಿಸಿದ್ರು ಪ್ರತಿಯೊಬ್ಬ ಸ್ಟೂಡೆಂಟ್ಗೂ. ಇನ್ನು 6 ಗಂಟೆಗೆ ಹೋಗ್ಬೇಕಿತ್ತು, ಆದರೆ ಬೆಳಕೆ ಆಗಿರಲಿಲ್ಲ. ಸೊ 6:15ಗೆ ಒಂದು ಸ್ವಲ್ಪ ಬೆಳಕಾಯಿತು ಅಂತೇಳ್ಬಿಟ್ಟು ಆವಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮನೆಯಿಂದ ಬರೀ ಡ್ರೆಸ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಮೇಕಪ್ಪು, ಗಂಟು ಹಾಕೋದು ಅದೆಲ್ಲ ಅವರೇ ಸ್ಕೂಲ್ ಅವರೇ ಮಾಡಿಸ್ತಾರೆ. ಸೊ ಅಲ್ಲಿ ಹೋಗಿ ಮಾಡಿಸ್ಕೊಳ್ಳೋ ಅಂಥದ್ದು. ಅವಳು ಈ ಥರ ಎಲ್ಲ ಸೇರ್ತಾ ಇರಲಿಲ್ಲ. ಬಟ್ ಇವಾಗ ಇದೊಂದು ಕಾಂಪಿಟೇಷನ್ ಆಗಿತ್ತು, ಮಾರ್ಚ್ ಪಾಸ್ಟ್ ಅನ್ನೋದು. ಜೊತೆಗೆ ವಿನ್ ಆದರೆ ಟ್ರೋಫಿ ಕೂಡ ಸಿಗ್ತಾಯಿತ್ತು. ಹಾಗಾಗಿ 10th ಆದ್ರೂ ಈ ಒಂದು ಇವೆಂಟಲ್ಲಿ ಭಾಗ್ಯ ಆಗಬೇಕು ಅಂತ ಪ್ರೆಷರ್ ಕೊಟ್ಟು ಸೇರಿಸಿರೋದಾಗಿತ್ತು. ಫೈನಲಿ ಅವಳು ಸೇರಿಕೊಂಡಿದ್ಲು. ಒಂದೊಳ್ಳೆ ಕಾಸ್ಟ್ಯೂಮ್ ಜೊತೆ ಫೋಟೋಸ್ ಎಲ್ಲ ತಗೊಂಡಿದ್ದು. ಅವಳನ್ನ ಆ ಕಾಸ್ಟ್ಯೂಮಲ್ಲಿ ನೋಡಿದ್ದು ನಮಗೂ ಖುಷಿ ಆಯಿತು. ಬಟ್ ಇವಳು ಮಾರ್ಚ್ ಪಾಸ್ಟ್ ನೋಡಲಿಕ್ಕೆ ಹೋಗೋಕ್ಕೆ ನಮ್ಗೆ ಸಾಧ್ಯ ಆಗಲಿಲ್ಲ. ಸೊ ನಾವು ಊರಿಗೆ ಹೋಗೋದಿತ್ತು. ಇಲ್ಲ ಅಂದಿದ್ರೆ ಹೋಗಿದ್ರೆ ಅವಳು ಹೆಂಗೆ ಮಾಡ್ತಾಳೆ ಅನ್ನೋದು ಕೂಡ ನಾನು ವಿಡಿಯೋ ಮಾಡ್ಕೋತಾ ಇದ್ದೆ. ಬಟ್ ನನಗೆ ಅವತ್ತು ಬ್ಯುಸಿ ಇದ್ದಿದ್ದರಿಂದ ನಾನು ಶುಕ್ರವಾರ ಈ ಈವೆಂಟಲ್ಲಿ ಭಾಗಿಯಾಗೋಕ್ಕಾಗಲಿಲ್ಲ. ಅವಳನ್ನು ಸ್ಕೂಲ್ ಹತ್ರ ಬಿಟ್ಟು ಬರಬೇಕಾಯಿತು. ಜೊತೆಗೆ ಆವತ್ತು ಸಂಜೆನೇ ನನ್ನ ತಮ್ಮಂದು ಬರ್ತಡೇ ಇತ್ತು, ಹಾಗಾಗಿ ಅವನಿಗೆ ಬರೋದಕ್ಕೆ ಹೇಳಿದ್ದೆ. ಅವನು ಬಂದ ತಕ್ಷಣ ಒಂದು ಸಣ್ಣ ಕೇಕ್ ತಗೊಂಡು ಪುಟಾಣಿ ಬರ್ತಡೇ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಮತ್ತೊಮ್ಮೆ ವಿಶ್ ಯು ಹ್ಯಾಪಿ ಬರ್ಡೇ ಶ್ರೀ ಅಂತ ಹೇಳ್ತಾ. ಈ ರೀತಿ ಸಣ್ಣ ಸಣ್ಣ ಬರ್ತಡೇ ಆದಾಗ ನಮ್ಮ ಬಾಂಡ್ ಇನ್ನಷ್ಟು ಗಟ್ಟಿ ಆಗುತ್ತೆ ಅಂತ ಹೇಳ್ಬೋದು. ಸಣ್ಣ ಈವೆಂಟ್ನ ಯಾವತ್ತೂ ಮಿಸ್ ಮಾಡ್ಕೋಬೇಡಿ. ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ. ನೀವು ಖುಷಿಯಾಗಿರಿ, ನಿಮ್ಮ ಸುತ್ತಲೂ ಇರೋರನ್ನು ಖುಷಿಯಾಗಿ ಇಟ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.